ಹಾಯ್ ಫ್ರೆಂಡ್ಸ್, ಪಾಲಕ್ ಸೊಪ್ಪಿನ ಸಾರು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಅಂತ. ಫಸ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, 4 ಟೊಮೊಟೊ ಹಣ್ಣು, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ ಒಂದು 10, ಬೆಳ್ಳುಳ್ಳಿ ಉಂಡೆ ಒಂದು ಎಲ್ಲ ಹಾಕಿ 4 ವಿಷಲ್ ಬಿಡ್ಕೊಳ್ಳಿ. ವಿಷಲೆಲ್ಲ ಬಂದಮೇಲೆ ಬೇಳೆನ ಮಸ್ತಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನು ಒಗ್ಗರಣೆಗೆ ಯಾವ ಪದಾರ್ಥವನ್ನು ಹಾಕ್ತಿದ್ದೀನಿ ನೋಡ್ಕೊಳ್ಳಿ. ಸಾಸಿವೆ ಸಿಡಿತಿದೆ. ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಇದಾಗಬೇಕು, ಫ್ರೈ ಆಗಬೇಕು. ನೋಡಿ, ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಿದ್ಮೇಲೆ ಒಗ್ಗರಣೆ ಹಾಕಿರೋದನ್ನು ಹಾಕಬೇಕು. ಇವಾಗ ಮಸ್ತಿರೋ ಸೊಪ್ಪನ್ನ ಅದರಲ್ಲಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಘಾಟು ನಮಗೆ ಬರ್ತಾಯಿದೆ, ಬೆಳ್ಳುಳ್ಳಿ ಘಾಟು ನೋಡಿ. ಒಂದೇ ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡಿದ್ರೆ ಸಾಕು. ಅದು ಮುದ್ದೆಗೆ, ಅನ್ನಗೆ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪಿನ ಸಾರು. ಲೈಟಾಗಿ ಒಂದು ಕುದಿ ಬಂದರೆ ಸಾಕು. ಸ್ವಲ್ಪ ಕ್ಲೋಸ್ ಮಾಡೋಣ. ಚೆನ್ನಾಗಿ ಕುದಿಲಿ. ಒಂದೇ ಸೆಕೆಂಡ್ ಸಾಕು. ನೋಡಿ, ಕುದ್ದಿದೆ. ಸ್ವಲ್ಪ ಹಂಗೆ ಸೌಟಲ್ಲಿ ಕೈ ಆಡಿಸ್ತಾ ಇರ್ರಿ, ಹಿಂಗೆ, ಇಲ್ಲಾಂದರೆ ಗಟ್ಟಿಗೆ ಇರುತ್ತೆ ಕೆಳಗಡೆ. ನೋಡಿ, ಪಾಲಕ್ ಸೊಪ್ಪಿನ ಸಾರು ರೆಡಿ. ಇದು ನಮ್ಮ ಮನೆಯಲ್ಲಿ ಮಾಡುವ ರೀತಿ ನೋಡಿ. ನಮ್ಮ ಚಾನಲ್ ನೋಡುವವರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀವಿ. ನೀವೆಲ್ಲರೂ ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೇ ನಾವು ಮುಂದಕ್ಕೆ ಬರೋಕ್ಕಾಗೋದು. ಓಕೆ, ಥ್ಯಾಂಕ್ ಯು.